ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ನಮಸ್ತೆ ವೀಕ್ಷಕರೇ, ಲೋಕ ಅದಾಲತ್ನಲ್ಲಿ 1000ಕ್ಕೂ ಹೆಚ್ಚು ಪ್ರಕರಣಗಳ ಯಶಸ್ವಿ ಇತ್ಯರ್ಥ. ಜೇವರ್ಗಿ ತಾಲೂಕಿನ ನ್ಯಾಯಾಲಯದ ಆವರಣ ಜೇವರ್ಗಿಯಲ್ಲಿ ಆಯೋಜನೆ ಮಾಡಿದ್ದ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಬಹಳ ಶಿಸ್ತುಬದ್ಧವಾಗಿ ಯಶಸ್ವಿಯಾಗಿ ನಡೆದದ್ದು. ಜನಸಾಮಾನ್ಯರಿಗೆ ನ್ಯಾಯ ಸಿಗಬೇಕು, ಬಾಕಿ ಉಳಿದಿರುವ ಪ್ರಕರಣಗಳು ಶೀಘ್ರವಾಗಿ ಇತ್ಯರ್ಥ ಆಗಬೇಕು ಅನ್ನುವ ಉದ್ದೇಶದಿಂದ ಈ ಲೋಕ್ ಅದಾಲತ್ ಅತ್ಯಂತ ಯಶಸ್ವಿಯಾಗಿ ನಡೆಸಲಾಯಿತು. ಈ ಮಹತ್ವದ ಕಾರ್ಯಕ್ರಮದಲ್ಲಿ ಶ್ರೀಮತಿ ತಯ್ಯಬಾ ಸುಲ್ತಾನ್ ಹಿರಿಯ ಶ್ರೇಣಿ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ತಾಲೂಕಾ ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರು ಇವರು ಉಪಸ್ಥಿತಿಯಲ್ಲಿ ಲೋಕ ಅದಾಲತ್ಗೆ ಮಾರ್ಗದರ್ಶನ ನೀಡಿದರು. ಅವರ ಅನುಭವ ಮತ್ತು ಪ್ರೋತ್ಸಾಹದಿಂದ ಪ್ರಕರಣಗಳ ಇತ್ಯರ್ಥ ಪ್ರಕ್ರಿಯೆ ಸುಗಮವಾಗಿ ನಡೆದಿದೆ. ಇದೇ ಸಮಯದಲ್ಲಿ ಹಿರಿಯ ಶ್ರೇಣಿ ದಿವಾನಿ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀ ಕಾಶಿನಾಥ್ ಉಪ್ಪಾರ್ ಅವರು ಲೋಕ ಅದಾಲತ್ನ ಎಲ್ಲಾ ಕಾರ್ಯಚಟುವಟಿಕೆಗಳನ್ನು ಜವಾಬ್ದಾರಿಯುತವಾಗಿ ಸಮರ್ಥವಾಗಿ ನಡೆಸಿಕೊಟ್ಟರು. ಪಕ್ಷಕಾರರ ಮಧ್ಯೆ ಸಮನ್ವಯ ಸಾಧಿಸಿ ಸೌಹಾರ್ದಯುತ ಒಪ್ಪಂದಕ್ಕೆ ಬರುವಂತೆ ಪ್ರೋತ್ಸಾಹ ನೀಡಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣವಾಯಿತು. ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರ ಮಾರ್ಗದರ್ಶನ, ವಕೀಲರ ಸಹಕಾರ ಹಾಗೂ ಸಾರ್ವಜನಿಕರ ಒಗ್ಗಟ್ಟಿನಿಂದ ಅನೇಕ ವರ್ಷಗಳಿಂದ ಬಾಕಿ ಇದ್ದ ಪ್ರಕರಣಗಳು ಬೇಗನೆ ಶಾಂತಿಯುತವಾಗಿ ಇತ್ಯರ್ಥ ಆಗಿವೆ. ಇದರಿಂದ ಜನರಿಗೆ ಸಮಯ, ಹಣ ಮತ್ತು ಮನಸ್ತಾಪ ಉಳಿದಿದೆ ಅನ್ನುವುದು ಗಮನಾರ್ಹ ವಿಷಯವಾಗಿದೆ. ಒಟ್ಟಾರೆ ಈ ಲೋಕ ಅದಾಲತ್ ಕಾರ್ಯಕ್ರಮವು ನ್ಯಾಯಾಲಯದ ಕಾರ್ಯಕ್ಷಮತೆಯನ್ನು, ಜನಪರ ನ್ಯಾಯ ವ್ಯವಸ್ಥೆಯ ಮಹತ್ವವನ್ನು ಮತ್ತೊಮ್ಮೆ ಸಾಬೀತು ಮಾಡಿದೆ ಅಂತ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಲೋಕ ಅದಾಲತ್ ಮೂಲಕ ಒಟ್ಟು 1028 ಪ್ರಕರಣಗಳು ಇತ್ಯರ್ಥ ಆಗಿವೆ. ಅದರ ವಿವರ: ಹಿರಿಯ ನ್ಯಾಯಾಲಯದ ಒಟ್ಟು 424 ಪ್ರಕರಣಗಳು ಇತ್ಯರ್ಥ ಆಗಿದ್ದು, ಅದರಿಂದ ರೂಪಾಯಿ 4,18,69,084 ಮೊತ್ತದ ಹಣವು ಸರ್ಕಾರಕ್ಕೆ ಸಂದಾಯವಾಗಿದೆ. ಅದೇ ರೀತಿ ಕಿರಿಯ ಶ್ರೇಣಿ ನ್ಯಾಯಾಲಯದ ಒಟ್ಟು 604 ಪ್ರಕರಣಗಳು ಇತ್ಯರ್ಥ ಆಗಿದ್ದು, ಅದರ ಮೊತ್ತ 40,41,699 ಸರ್ಕಾರಕ್ಕೆ ಸಂದಾಯ ಆಗಿದೆ. ಇದೇನು ಸರ್? ಎಡಿ ವಕೀಲರು ಶರಣಗೌಡ नहीं डायरेक्ट में
ಮತ್ತೆ